ಬನ್ನಿ ಸ್ನೇಹಿತರೆ, ನಮಸ್ತೆ ಹಿಂದೂಸ್ತಾನ್ ಮೈಸೂರು ಇಂದಿನ ಎಪಿಸೋಡಿಗೆ ಉದಯ್. ಇಂದಿನ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಾವು ಮೈಸೂರಿನ ಮೂಲ ನಿವಾಸಿಗಳು. ಮೂಲ ನಿವಾಸಿಗಳು ಅಂತಂದರೆ ಮೈಸೂರಿನ ಬಗ್ಗೆ ಕಳಕಳಿ ಉಳ್ಳವರು. ಇಲ್ಲಿ ಪ್ರಕೃತಿ, ಇಲ್ಲಿ ಡೆಮೋಗ್ರಫಿ, ಇದ್ರ ಬಗ್ಗೆ ಎಲ್ಲ ಕಾಳಜಿ ಇದೆ. ಇದನ್ನು ಹೇಗಾದರೂ ಮಾಡಿ ಉಳಿಸ್ಕೋಬೇಕು. ನಾವು ಊಟ ಭಾಳ ಈಸಿಯಾಗಿ ಹುಟ್ಟತ್ತಿಲ್ಲಿ. ಹಾಗಾಗಿ ಏನಾಯಿತು, ಎಲ್ಲರೂ ವಲಸೆ ಬಂದರು. ಟಿಪ್ಪು ಸುಲ್ತಾನ್ನ ಅಪ್ಪ ಹೈದರಾಲಿನೂ ಸಹ ಇದೇ ಕಾರಣಕ್ಕೆ ವಲಸೆ ಬಂದ. ಇಲ್ಲಿ ಊಟ ಈಸಿಯಾಗಿ ಸಿಕ್ಕತ್ತೆ ಅಂತ ಅಂದ್ಬಿಟ್ಟು ಏನಾಯಿತು, ನಾವು ಅವ್ರನ್ನ ಮೈಸೂರು ಹುಲಿ ಅಂತ ಕರೆದುಬಿಟ್ವಿ. ಬನ್ನಿ, ತಪ್ಪು ಸರಿ ನಾನು ನೀವು ವಿವೇಚನೆಗೆ ಬಿಡ್ತೀನಿ. ಯಾಕೆ ಅಂತಂದರೆ, ಮೈಸೂರನ್ನ ನಾವು ಊಟನೂ ಸಂಪಾದಿಸ್ಕೋಬೇಕು, ಒಳ್ಳೆ ಬದುಕನ್ನು ಕಟ್ಕೋಬೇಕು, ಮೈಸೂರಿನ ಡೆಮೋಗ್ರಫಿ ಪ್ರಕೃತಿನ ಹಾಗೆ ಉಳಿಸ್ಕೋಬೇಕು. ಈ ದೃಷ್ಟಿಯಿಂದ ಇವತ್ತು ವಿಷಯ ಮಾತಾಡ್ತೀನಿ. ವಿಷಯ ಏನು ಅಂತಂದ್ರೆ, ನೋಡಿ, ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಅಂತಿದೆ. ಚಾಮುಂಡಿ ಬೆಟ್ಟದ ಮೇಲುಗಡೆ ಮಹಾರಾಜರು ಈಶ್ವರನ ದೇವಸ್ಥಾನ ಇರುತ್ತೆ. ಕೆಳಗಡೆಗೆ ಉತ್ತನಹಳ್ಳಿ ಅಂತ ಕರೀತಾರೆ. ಅಲ್ಲಿ ಈಶ್ವರನ ದೇವಸ್ಥಾನ ಇರುತ್ತೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಅದಕ್ಕೆ ಹಿಂದಿನ ರಾಜರು ಗೊತ್ತಿಲ್ಲ ನನಗೆ. 16ನೇ ಶತಮಾನ ಅಂತಂದರೆ ಯದುರಾಜ ಒಡೆಯರ್ ಅಂತ ಬರ್ತಾರೆ ಮೊದಲನೇವರು. ಅವ್ರನ್ನ ಕಾಲಾನಂತರ ಬಂದಿರೋರು ಇರ್ಬೋದು, ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು. ಇವರೇನು ಮಾಡ್ತಾರೆ, ಮೇಲ್ಗಡೆ ದೇವಸ್ಥಾನನ ಸ್ಥಾಪಿಸ್ತಾರೆ, ಶಕ್ತಿ ದೇವತೆಯಾಗಿ ಮಾಡ್ತಾರೆ. ಮತ್ತು ಚಾಮುಂಡಿ ಇವತ್ತಿಗೂ ಸಹ ಚಾಮುಂಡಿ ಬೆಟ್ಟ ಅಂದರೆ ದೇವತೆ ಹೆಸರಿಂದನೇ ಇದೆ. ಚಾಮುಂಡಿ ಶಕ್ತಿ ದೇವತೆ ಅಂದರೆ ದುರ್ಗಾ ಮಾತೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಚಾಮುಂಡಿ ಬೆಟ್ಟ ಹೀಗೆ ಫೇಮಸ್ಸು. ಮತ್ತು ಹತ್ತು ಹೋಗಬೇಕು ಅಂದರೆ 1000 ಮೆಟ್ಲುಗಳಿವೆ. ಕೆಲವು ಮೆಟ್ಲುಗಳು ದೊಡ್ಡದಿದೆ, ಕೆಲವು ಮೆಟ್ಲುಗಳು ಸಣ್ಣಕ್ಕಿದೆ. ಫಸ್ಟು ಒಂದು 200 ಮೆಟ್ಲು ಹತ್ತು ಹೋಗಬೇಕಾದ್ರೆ ನಾವೆಲ್ಲ ಸುಸ್ತಾಗ್ಬಿಡ್ತೀವಿ, ಅಷ್ಟು ದೊಡ್ಡ ಮೆಟ್ಟಿಲುಗಳು. ಅದಾದ ನಂತರ ಕೊನೆ ಒಂದು 200 ಮೆಟ್ಲು ಹತ್ತಬೇಕು ಅಂದರೆ ಆಲ್ಮೋಸ್ಟ್ ಫೀಲ್ಡ್ ಥರ ಇದೆ, ಭಾಳ ಈಸಿಯಾಗಿ ಹತ್ತು ಹೋಗ್ಬೋದು. ಇದಿರಲಿ, ಏನಾಗುತ್ತೆ, ಈ ಚಾಮುಂಡಿ ಬೆಟ್ಟನ ಯಾರ್ಯಾರು ಹತ್ತಬೇಕು ಅಂತಾರೆ, ಎಲ್ಲರಿಗೂ ಹತ್ತೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಭಕ್ತಿಗೆ ಯಾರಿಗೆ ಭಕ್ತಿ ಜಾಸ್ತಿ ಇರುತ್ತೆ ಅವರಿಗೆ ದೇವಿಯ ದರ್ಶನ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿತ್ತು ನಮ್ಮ ರಾಜ್ಯಾಂಗದ ಕರ್ತವ್ಯ. ಯಾರು ಮುಖ್ಯಮಂತ್ರಿ ಇರ್ತಾರೆ, ಯಾರು MLA ಇರ್ತಾರೆ, ಯಾರು MP ಇರ್ತಾರೆ, ಯಾರು ಕಾರ್ಪೊರೇಷನಲ್ಲಿ ಅಧಿಕಾರ ಮಾಡ್ತಿರ್ತಾರೆ, ಯಾರು ಕಾರ್ಪೊರೇಟ್ರುಗಳಿರ್ತಾರೆ, ಇವ್ರದ್ದೆಲ್ಲರದ್ದು ಅಧಿಕಾರ ಇದು. ಇವ್ರ ಸೇವಾ ಮನೋಭಾವ ಇದೆ ಅಂತಂದರೆ ಯಾರಿಗೂ ಕೈ ಕಾಲು ಆಗೋದಿಲ್ಲ, ಅವ್ರು ಬೆಟ್ಟ ಹತ್ತಕ್ಕಾಗೋದಿಲ್ಲ ಅಂಥವ್ರಿಗೆ ರೋಪ್ ವೇನಲ್ಲಿ ಹೋಗ್ತಕ್ಕಂಥ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿರೋ ಅನಿವಾರ್ಯ. ಈ ಥರದ್ದು ಅನೇಕ ಕಡೆ ಇದೆ ದೇಶದಲ್ಲಿ. ನಾನು ನೋಡ್ಕೊಂಬಂದಿರೋ ಒಂದು ಜಾಗ ಅಂತಂದರೆ, ನೋಡಿ, ಡೋಂಗ್ರಾ ಘರ್ ಅಂತಂದ್ಬಿಟ್ಟು ಛತ್ತೀಸ್ಗಢದಲ್ಲಿದೆ. ಅಲ್ಲಿ ಅರ್ಧ ಭಾಗ ಮುಕ್ಕಾಲು ಭಾಗ ನಾವು ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಬಂದ್ಬಿಡ್ಬೋದು. ಇದಲ್ದೇ ವೈಷ್ಣೋದೇವಿನಲ್ಲಿ ಹೋಗ್ಬೋದು. ಇದಲ್ದೇ ಹರಿದ್ವಾರಲ್ಲಿ ನೋಡಿ, ದುರ್ಗಾ ಮಾತೆ ಇದ್ದಾಳೆ, ಬೆಟ್ಟದ ಮೇಲಿದೆ, ಅಲ್ಲೂ ಸಹ ರೋಪ್ ವೇನಲ್ಲಿ ಹೋಗ್ಬೋದು. ಏನಾಗ್ಬಿಡುತ್ತೆ, ನಮ್ಮ ಇಡೀ ಪ್ರಪಂಚದ ಜನಸಂಖ್ಯೆ 40 ವರ್ಷ ಆದಮೇಲೆ ಅನೇಕ ಕಾಯಿಲೆಗಳು ಬರುತ್ತೆ. ಹೆಚ್ಚು ಕಡಿಮೆ ಹಾರ್ಟ್ ಪ್ರಾಬ್ಲಮ್ಗಳು ಅರ್ಧಕ್ಕಿಂತ ಜಾಸ್ತಿ ಜನಕ್ಕೆ ಬರುತ್ತೆ. ಇವರೆಲ್ಲರೂ ರೋಪ್ ವೇನಲ್ಲಿ ಹೋಗಬೇಕು. ಇದನ್ನು ಗಮನದಲ್ಲಿ ಇಟ್ಕೊಂಡು ಬನ್ನಿ. ರೋಪ್ ವೇ ಮಾಡೋದು ಮೈಸೂರಿಗೆ ಅತ್ಯಂತ ಅವಶ್ಯಕ, ಅನಿವಾರ್ಯ. ಹೆಲ್ತ್ ದೃಷ್ಟಿಯಿಂದ, ಟೂರಿಸಂ ಬೆಳೆಯೋ ದೃಷ್ಟಿಯಿಂದ, ಮತ್ತು ಪ್ರಕೃತಿ ಹೇಗೆ ನಾಶ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗತ್ತೆ. ಯಾಕೆ ಅಂದರೆ, ಪ್ರಕೃತಿನ ಉಳಿಸ್ಕೋಬೇಕಾಗಿರೋದು ನಮ್ಮ ಮೂಲಭೂತ ಬದುಕಿನ ಅವಶ್ಯಕತೆ. ಆ ದೃಷ್ಟಿಯಿಂದ ಬನ್ನಿ, ಅದ್ರ ಬಗ್ಗೆ ನೋಡಿ, ಅನೇಕ ರಿಪೋರ್ಟ್ಗಳು ಬರುತ್ತೆ. ಆವಾಗ ಸರ್ಕಾರ ಮುಂದುವರಿಯುತ್ತೆ ರೋಪ್ ವೇ ಮಾಡಬೇಕು ಅಂತ. NGOಗಳು ಇರ್ಬೋದು, ಅನೇಕ ಸಂಘ ಸಂಸ್ಥೆಗಳು ಇರ್ಬೋದು. ಏನು ಮಾಡ್ತಾರೆ, ರೋಪ್ ವೇ ಬೇಡ, ರೋಪ್ ವೇ ಮಾಡಿಬಿಟ್ರೆ ಪ್ರಕೃತಿ ನಾಶ ಆಗೋಗುತ್ತೆ, ಬೆಟ್ಟನ ನಾಶ ಮಾಡಿಬಿಡ್ತಾರೆ, ಮರಗಿಡಗಳನ್ನ ನಾಶ ಮಾಡಿಬಿಡ್ತಾರೆ, ಪ್ರಕೃತಿ ನಾಶ ಆಗುತ್ತೆ, ಮೈಸೂರು ಹಾಳಾಗೋಗುತ್ತೆ, ಏನು ಪ್ರಾಣನೇ ಹೋಗುತ್ತೆ ಅನ್ನೋ ಹಾಗೆ ಬೊಬ್ಬೆ ಇಡ್ತಾರೆ. ಇರಲಿ, ಇದು ಸ್ವಲ್ಪ ಮಟ್ಟಿಗೆ ಸತ್ಯ ಅಂತ ಒಪ್ಕೊಳ್ಳೋಕ್ಕೆ ನಾವು ರೆಡಿ ಇದ್ದೀವಿ. ಇದನ್ನು ಹೇಗೆ ಪರಿಹಾರ ಸೂಚಿಸ್ಬೋದು ಅಂತ ಹೇಳ್ತೀನಿ ಬನ್ನಿ. ನೋಡಿ, ಚಾಮುಂಡಿ ಬೆಟ್ಟಕ್ಕೆ ಎಲ್ಲ ಭಕ್ತಾದಿಗಳು, ಕೈಕಾಲು ಸರಿ ಇರೋ ಭಕ್ತಾದಿಗಳು, ಕೈಕಾಲು ಸರಿ ಇಲ್ಲದೆ ಇರ್ತಕ್ಕಂಥ ಭಕ್ತಾದಿಗಳು, ಯಾರು ವಯಸ್ಸಾಗಿರುತ್ತೆ ಆ ಭಕ್ತಾದಿಗಳು, ಇವತ್ತು ಯಾವ್ದಾದ್ರು ಸಿವಿಲ್ ಹಾಸ್ಪಿಟ್ಲಿಗೆ ಹೋದರೆ ವೀಲ್ ಚೇರ್ ತಳ್ಕೊಂಡು ಹೋಗೋದಕ್ಕೆ ನಾವೇನು ಮಾಡ್ತೀವಿ, ಇಳಿಜಾರಾಗಿರ್ತಕ್ಕಂಥ ಸ್ಲೋಪ್ ಮಾಡ್ತೀವಿ. ಅಂಥ ಜಮಾನದಲ್ಲಿದ್ದೀವಿ ನಾವು. ಇದು ಏನು ಹಳೇದಿಟ್ಕೊಂಡು ನಾವು ಒದ್ದಾಡ್ತಿದ್ದೀವಿ. ಇದು ಬಹಳ ವಿಪರ್ಯಾಸ ಅನ್ಸುತ್ತೆ. ಅದೃಷ್ಟಿಯಿಂದ ಮೈಸೂರಿಗೆ ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡಿ ದೇವಿ ದರ್ಶನ ಮಾಡೋದಕ್ಕೆ ಯಾರು ವಯಸ್ಸಾಗಿರೋರಿದ್ದಾರೆ, ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಯಾರು ಫಿಸಿಕಲಿ ಚಾಲೆಂಜ್ಡ್ ಇದ್ದಾರೆ, ಯಾರು ಭಕ್ತರಿದ್ದಾರೆ, ಅತ್ಯಂತ ಭಕ್ತಿ ಜಾಸ್ತಿ ಇರುತ್ತೆ, ದೇವಿ ನೋಡೋಕ್ಕೆ ಅವಕಾಶನೇ ಇಲ್ವಾ ನಮ್ಮ ಹಿಂದೂ ಧರ್ಮದಲ್ಲಿ? ಇದು ಪ್ರಶ್ನೆ ಬೀಳುತ್ತೆ. ಈ ದೃಷ್ಟಿಯಿಂದ ಚಾಮುಂಡಿ ಬೆಟ್ಟಕ್ಕೆ ರೋಪ್ ವೇ ಅನಿವಾರ್ಯ, ಅತ್ಯವಶ್ಯಕ ಇಂದಿನ ಬದುಕಿಗೆ ಅಂತ ಹೇಳಿಬಿಟ್ಟು
ಸೊ ಇದನ್ನು ಹೇಗೆ ಮಾಡ್ಬೋದು ಅಂತ ಹೇಳ್ತೀನಿ ಬನ್ನಿ. ನೋಡಿ, ರೋಪ್ವೇ ಮಾಡಬಾರ್ದು ಅಂತ ಅಂದಾಗ ಅನೇಕ ಜನ ಈ ಪರ್ವರ್ಟೆಡ್ ಅಂತ ಹೇಳ್ಬೋದು ಅವ್ರನ್ನ. ಪರ್ವರ್ಟೆಡ್ ಅಂದರೆ ಅತಿ ಬುದ್ಧಿವಂತ ಜನಾಂಗ. ಅವ್ರು ಹೇಳೋದ್ರಲ್ಲೂ ಸತ್ಯ ಇರುತ್ತೆ, ಆದರೆ ಮೇಲ್ನೋಟಕ್ಕೆ ಮಾತ್ರ ಸತ್ಯ. ಆಳವಾಗಿ ವಿಶ್ಲೇಷಣೆ ಮಾಡಿದ್ರೆ ಸತ್ಯ ಇರೋದಿಲ್ಲ. ಬನ್ನಿ, ಹೇಗೆ ಸಮಸ್ಯೆಗೆ ಪರಿಹಾರ ಕಂಡುಹಿಡ್ಬೋದು ಅಂತ ಹೇಳ್ತೀವಿ. ರೋಪೇ ಮಾಡಬೇಕು ಅಂತಂದರೆ ಸುಮಾರು 1,000 ಮೆಟ್ಲಿದೆ ಅಂತ ಇಟ್ಕೊಳ್ಳಿ, ಅಥವಾ 1,500 ಅಡಿ ಇದೆ ಅಂತ ಇಟ್ಕೊಳ್ಳಿ. ಪ್ರತಿ ಒಂದು ಅಡಿಗೆ 2 ಮರದಂಗೆ ಮರ ನೆಡೋದಕ್ಕೆ ಶುರು ಮಾಡಲಿ. ಇದನ್ನು ಯಾರು ಮಾಡಬೇಕು? ಕಾರ್ಪೊರೇಷನ್ ಅವ್ರು. ಸುಮ್ಮನೆ ಕೂತ್ಬಿಟ್ಟು ಎಲ್ಲೋ ಫ್ರೀ ನೀರು ಕೊಟ್ವಿ, ದುಡ್ಡು ತಗೊಂಡ್ವಿ, ಎಲ್ಲೋ ಫ್ರೀ ನೀರು ಕೊಡ್ತಿದ್ವಿ, ಅವ್ರಿಗೆ ಗೆದ್ದು ಬಿಡ್ತಾರೆ. ಆ ಥರ ಅಲ್ಲ ರೀ ಇದು. ಏನು ಅಂತಂದರೆ ಪ್ರತಿಯೊಬ್ಬ ಕಾರ್ಪೊರೇಟ್ರ್ ಜವಾಬ್ದಾರಿ ಆಗಬೇಕು. ಚಾಮುಂಡಿ ಬೆಟ್ಟದಲ್ಲಿ ಸುತ್ತಮುತ್ತಲು ಕಾಡನ್ನ ಬೆಳೆಸಿ ನೀವು ಪ್ರತಿ ಒಂದಡಿ ಒಂದು ಮೆಟ್ಲಿಗೆ 2 ಮರದಂಗೆ ಹಾಕಿ. 2 ಮರ ಏನು ಹಾಕಬೇಕು? ಹುಣಸೆ ಮರ, ಮಾವಿನ ಮರ, ಹೊಂಗೆ ಮರ, ಆಲದ ಮರ, ಅರಳಿ ಮರ, ಈ ಥರದ ಮರಗಳನ್ನ ಹಾಕಬೇಕು. ನೋಡಿ, ಯಾಕೆ ಹೇಳ್ತಿದ್ದೀನಿ ಇದು ಅಂತಂದರೆ, ಅರಳಿ ಮರ 100 ಮೀಟರ್ ಸುತ್ತಮುತ್ತಲು ಇರ್ತಕ್ಕಂಥ ಪ್ರದೇಶದಲ್ಲಿ ಮಳೆನ ತರಿಸುತ್ತೆ. ಒಂದು ಮಸ್ಕಿಟೋ ನೆಟ್ ಥರ ಒಂದು ನೆಟ್ನ ಫಾರ್ಮ್ ಮಾಡುತ್ತದು ಓಝೋನ್ ವಲಯದಲ್ಲಿ. ಅದು ಮೋಡವನ್ನು ಕ್ಯಾಚ್ ಮಾಡಿ ಮಳೆ ತರಿಸುತ್ತೆ. ಸೊ ಮೈಸೂರಿನ ಸುತ್ತಮುತ್ತಲು ಮಳೆ ಆಗಬೇಕು, ಮೈಸೂರು ಸುಭಿಕ್ಷವಾಗಿರಬೇಕು ಅಂತಂದರೆ ಅರಳಿ ಮರಕ್ಕೆ ಜಾಸ್ತಿ ಒತ್ತು ಕೊಡಬೇಕು. ಏನು ಪ್ರತಿಯೊಂದು ಮೆಟ್ಲಿಗೆ ಒಂದು ಅರಳಿ ಮರದಾಗೆ ಸುತ್ತಮುತ್ತಲು ಮರಗಳನ್ನ ಹಾಕಲಿ. ಅರಳಿ ಮರ ಹಾಕಲಿ, ಹುಣಸೆ ಮರ ಹಾಕಲಿ, ಹೊಂಗೆ ಮರ ಹಾಕಲಿ, ಬೇವಿನ ಮರ ಹಾಕಲಿ, ಇದಲ್ಲದೆ ಹಲಸಿನ ಮರ ಹಾಕಲಿ. ಇವೆಲ್ಲ ನಮ್ಮ ದೇಶದ ತಳಿಗಳು. ಏನಾಗುತ್ತೆ, ಫಾರೆಸ್ಟ್ ಬೆಳೆಸಬೇಕು ಅಂದರೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಮೇರಿಕಾ ತಳಿಗಳನ್ನ ಹಾಕ್ಬಿಡ್ತಾರೆ. ಅವೇನಾಗುತ್ತೆ, 1 ವರ್ಷಕ್ಕೆ 20 ಅಡಿ ಬೆಳೆದ್ಬಿಡುತ್ತೆ. ಬೆಳೆದ್ಬಿಟ್ಟು 5ನೇ ವರ್ಷಕ್ಕೆ ಸತ್ತೋಗ್ಬಿಡುತ್ತೆ, ಯಾರು ನೋಡೋದಿಲ್ಲ. ಆಮೇಲೆ ಏನಾಗುತ್ತೆ, ಅವರು ಸಹ ಪ್ರಮೋಷನ್ ತೊಗೊಂಡು ಆಫೀಸರ್ಸ್ಗಳು ಮೇಲಕ್ಕೆ ಹೋಗ್ಬಿಟ್ಟಿರ್ತಾರೆ, ಅವರು ಮರ್ತು ಬಿಡ್ತಾರೆ, ರಾಜಕಾರಣಿಗಳು ಮರ್ತು ಬಿಡ್ತಾರೆ, ಎಲ್ಲರೂ ಮರ್ತು ಬಿಡ್ತಾರೆ. ದೇಶ ವಿ ದ ಪೀಪಲ್ ಆಫ್ ಇಂಡಿಯಾ, ಅಮೇರಿಕಾದ ಅಂಬೇಡ್ಕರ್ ಬರ್ತಿರೋದ್ರಿ ಇದು. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ನಮ್ಮದು ದೇಶ, ನಮ್ಮದು ನೆಲ, ನಮ್ಮದು ಮನೆ ಬಿಟ್ಟ ಮೇಲೆ ನಮ್ಮದು ಸಮಾಜ, ನಮ್ಮದು ಧರ್ಮ ಅಂತಂದರೆ ನೋಡಿ, ಬದುಕು ಕಟ್ಕೋಬೇಕು. ನಾವು ಬದುಕು ಕಟ್ಕೊಳ್ಬೇಕು ಅಂತಂದರೆ ಮನೆ ಅತ್ಯಂತ ಸಣ್ಣ ಯೂನಿಟ್ಟು, ಅದರ ವ್ಯಾಪ್ತಿನ ಜಾಸ್ತಿ ಮಾಡಿದ್ರೆ ಸಮಾಜ ಆಗುತ್ತೆ, ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಪರಿಸರ ಆಗುತ್ತೆ. ಆ ದೃಷ್ಟಿಯಿಂದ ನಾವು ರೋಪೇ ಮಾಡಬೇಕು ಬದುಕು ಕಟ್ಕೊಳ್ಳೋದಕ್ಕೆ. ಮತ್ತು ಪರಿಸರನ ಹೇಗೆ ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿಯೊಂದು ಮೆಟ್ಲಿಗೆ ಒಂದು ಇದನ್ನಾಗಿಟ್ಕೊಂಡು 2 ಮರ ಹಾಕಬೇಕು ಅಂತ ಹೇಳಿದೆ. ಇನ್ನು ನೆಕ್ಸ್ಟ್ ಹೇಳ್ತೀನಿ, ಅರಣ್ಯ ಇಲಾಖೆಯವರು ಇರ್ತಾರೆ. ಅರಣ್ಯ ಇಲಾಖೆಯಲ್ಲಿ 100 ಜನಕ್ಕೆ ಕೆಲಸ ಕೊಡೋ ಅವಶ್ಯಕ ಕೊಡ್ಬೋದು. ಅದು ಏನು ಗಾರ್ಡ್ಗಳ ಲೆಕ್ಕದಲ್ಲಿ. ಅವರು ಮುಂದಿನ 50 ವರ್ಷ ಯಾವುದೇ ಮರಗಳನ್ನ ಕಟ್ ಮಾಡೋದಕ್ಕೆ ಬಿಡಬಾರ್ದು ರೀ. ಈ ಥರ ರೂಲ್ಸ್ಗಳನ್ನ ಮಾಡಿ ನಾವು ರೋಪೇ ಮಾಡ್ಬೋದು. ರೋಪೇ ಮಾಡೋದ್ರಿಂದ ಪ್ರಕೃತಿ ನಾಶ ಆಗುತ್ತೆ ಅನ್ನೋದು ಶುದ್ಧ ತಪ್ಪು. ಇದು ವಿತ್ತಂಡವಾದ. ನಾವು ಬದುಕನ್ನು ಕಟ್ಕೋಬೇಕು, ಹಣನೂ ಸಂಪಾದನೆ ಮಾಡಬೇಕು, ಪ್ರಕೃತಿನ ಬೆಳೆಸ್ಕೋಬೇಕು. ಇದು ನಮ್ಮ ಅನಿವಾರ್ಯತೆ. ಬದುಕು ಕಟ್ಕೊಳ್ಳೋದಕ್ಕೆ ಮತ್ತು ಫಲವತ್ತಾದ ಬದುಕು ಕಟ್ಕೊಳ್ಳೋದಕ್ಕೆ ಮತ್ತು ಮೌಲ್ಯಯುತವಾದ ಬದುಕು ಕಟ್ಕೊಳ್ಳೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಆ ದೃಷ್ಟಿಯಿಂದ ಬನ್ನಿ, ಪ್ರತಿ ಒಂದು ಮೆಟ್ಟಿಲಿಗೆ 2 ಒಂದು ಆಲದ ಮರ, ಅರಳಿ ಮರ ಕಂಪಲ್ಸರಿಯಾಗಿ ಹಾಕೋಣ. ಅದ್ರ ಜೊತೆಗೆ ಹುಣಸೆ ಮರ, ಬೇವಿನ ಮರ, ಬೇರೆ ಮರ, ಹಲಸಿನ ಮರ, ಹೊಂಗೆ ಮರ ಹಾಕ್ತಾ ಹೋಗೋಣ. ಇದಲ್ಲದೆ ಮರಗಳನ್ನ ಕಟ್ ಮಾಡಬಾರ್ದು ನೆಕ್ಸ್ಟ್ 50 ವರ್ಷ. ಅದನ್ನು ರೂಲ್ಸ್ ಮಾಡಿಬಿಟ್ಟು 100 ಜನನ ಅಪಾಯಿಂಟ್ಮೆಂಟ್ ಮಾಡಿಬಿಟ್ಟು ನಾವು ರೋಪೇ ಮಾಡೋದಕ್ಕೆ ಒತ್ತು ಕೊಡೋಣ, ಬಲವಂತ ಮಾಡೋಣ, ಪ್ರೆಷರ್ ಹಾಕೋಣ ಸರ್ಕಾರದ ಮೇಲೆ ಅಂಥೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.